ಥಾರ್ನ ಈ ರೀತಿ ಪರಿಸ್ಥಿತಿಯಲ್ಲಿ ನೋಡಿದ್ಮೇಲೆ ನನ್ಗೆ ಎಷ್ಟೊಂದು ಬೇಜಾರಾಯ್ತು ಅಂದ್ರೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಈ ರೀತಿನೂ ಒಂದು ಗಿಡದಿಂದ ಹಣ್ಣನ್ನ ಕಿತ್ಕೊಂಡು ತಿಂತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಪ್ರೀಕ್ವೆಲ್ ನ ಈ ರೀತಿನೂ ತೆಗಿಬಹುದು ಅಂತ ನನಗೆ ಗೊತ್ತಿರಲಿಲ್ಲ. ಕೆಲವೊಂದಷ್ಟು ಇದೇ ತರ ಪ್ರೀಕ್ವೆಲ್ ಗಳನ್ನ ನೋಡಿದೀನಿ, ಆದ್ರೆ ಈ ರೀತಿ ಪ್ರೀಕ್ವೆಲ್ ನ ನೋಡ್ಬಿಟ್ಟು ಸೈಕ್ ಆಗಿರೋದು ಇದೇ ಫಸ್ಟ್ ಟೈಮ್ ನಾನು. ಫ್ಯೂರಿಯಸ್ ಎ ಮ್ಯಾಡ್ ಮ್ಯಾಕ್ಸ್ ಆಗ ಈ ಹಿಂದೆ ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ಅಂತ ಒಂದು ಸಿನಿಮಾ ಬಂದಿತ್ತು. ಅದು ಫ್ಯೂಚರ್ ಅಲ್ಲಿ ಬಂದಿರುವಂತ ಸಿನಿಮಾ, ಬಟ್ ಈಗ ರಿಲೀಸ್ ಆಗಿರೋ ಈ ಸಾಗಾ ಹಿಂದೆ ನಡೆದಿರುವಂತ ಭಾಗ. ಟೋಟಲ್ ಆಗಿ ಈ ಮ್ಯಾಡ್ ಮ್ಯಾಕ್ಸ್ ಸೀರೀಸ್ ಅಲ್ಲಿ 5 ಸಿನಿಮಾಗಳು ಬಂದಿದ್ದಾವೆ, ಆದ್ರೆ ಈ 2 ಸಿನಿಮಾಗಳು ಮಾತ್ರ ರಚ್ ಕೇಳಿಸೋದ್ರಲ್ಲಿ ಡೌಟ್ ಇಲ್ಲ. ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ಅಲ್ಲಿ ಫ್ಯೂರಿಯಸ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿಸಿರ್ತಾರೆ. ಅವಳಿಗೊಂದು ಕೈ ಕಟ್ಟಾಗಿರ್ತದೆ. ಇಮೋರ್ಟಲ್ ಜಾಯ್ ಅಂತ ಒಬ್ಬ ವಿಲನ್ ಇರ್ತಾನೆ. ದೊಡ್ಡ ಮರುಭೂಮಿಯಲ್ಲಿ ವೆಹಿಕಲ್ಸ್ ಗಳ ಮಧ್ಯೆ ದೊಡ್ಡ ವಾರ್. ತಿನ್ನೋದಕ್ಕೆ ಅನ್ನ ಇರಲ್ಲ, ಕುಡಿಯೋಕೆ ನೀರಿರಲ್ಲ, ಆದ್ರೆ ಮಿಲ್ಕ್ ಮಾತ್ರ ಸಖತ್ತಾಗಿರ್ತದೆ. ಯು ನೋ ವಾಟ್ ಐ ಆಮ್ ಟಾಕಿಂಗ್, ಮಿಲ್ಕ್, ವೆರಿ ವೆರಿ ಟೇಸ್ಟಿ ಮಿಲ್ಕ್. ಅದು ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ನ ಕತೆ ಆಗಿತ್ತು. ಆದ್ರೆ ಈ ಫ್ಯೂರಿಯಸ್ ಅನ್ನೋಳು ಯಾರು, ಎಲ್ಲಿಂದ ಬಂದ್ಲು, ಇವಳ ಕತೆ ಏನು, ಯಾಕೆ ಇವಳು ಈ ತರ ಇದ್ದಾಳೆ ಅನ್ನೋದು ಈಗ ಬಂದಿರೋ ಈ ಸಾಗಾದಲ್ಲಿ ಗೊತ್ತಾಗುತ್ತೆ. ಫ್ಯೂರಿಯಸ್ ಫಸ್ಟ್ ಥಿಂಗ್, ಈ ಸಿನಿಮಾನ ನೀನು ಥಿಯೇಟರ್ ಅಲ್ಲಿ ನೋಡ್ತಿದೀಯ ಅಂದ್ರೆ 3D ಗ್ಲಾಸ್ ಹಾಕೊಂಡೇ ನೋಡ್ಬೇಕು. ನಾರ್ಮಲ್ ಆಗಿ ಎಲ್ಲ ನೋಡ್ಬಿಟ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಆಗಲ್ಲ, ಚೆನ್ನಾಗಿರೋದು ಇಲ್ಲ. 3D ನಲ್ಲಿ ನೋಡಿದ್ರೆ ಒಂದ್ ಸ್ವಲ್ಪ ಮಜಾ ಸಿಗುತ್ತೆ, ಎಕ್ಸ್ಪೀರಿಯನ್ಸ್ ವಾ ಅನ್ನೋ ರೇಂಜ್ಗೂ ಕೂಡ ಇರುತ್ತೆ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ಫ್ಯೂರಿಯಸ್ ಅನ್ನೋ ಒಂದು ಕ್ಯಾರೆಕ್ಟರ್ ಎಷ್ಟೊಂದು ಇಂಪಾರ್ಟೆನ್ಸ್ ನ ಕೊಟ್ಟಿದ್ದಾರೆ ಅಂದ್ರೆ ಇವಳಿಂದಾನೇ ಸ್ಟಾರ್ಟ್ ಆಗಿರೋದು, ಇವಳಿಂದಾನೇ ಹೊಸ ಕಥೆನೂ ಕೂಡ ಸ್ಟಾರ್ಟ್ ಕೂಡ ಆಗುತ್ತೆ. ಇಮೋರ್ಟಲ್ ಜಾಯ್ ಅನ್ನೋ ಒಬ್ಬ ವಿಲನ್ ಇಂಟ್ರೊಡ್ಯೂಸ್ ಆಗೋಕ್ಕಿಂತ ಮುಂಚೆ ಡೆಮೆಂಟಸ್ ಅನ್ನೋ ಒಬ್ಬ ಮೇನ್ ವಿಲನ್ ಇರ್ತಾನೆ. ತುಂಬಾ ವರ್ಷಗಳ ಹಿಂದೆ, ಜಾಯ್ ಎಂಟ್ರಿ ಆಗೋದಕ್ಕಿಂತ ಹಿಂದೆ. ಅದು ಬೇರೆ ಇನ್ಯಾರೋ ಅಲ್ಲ, ಮಿಸ್ಟರ್ ಥಾರ್. ಕ್ರಿಸ್ ಹೆಮ್ಸ್ವರ್ತ್ ಅವರು ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಆಗಿ ಲೀಡ್ ಮಾಡಿದ್ದಾರೆ. ಇದನ್ನ ನೋಡ್ಬಿಟ್ಟು ಸೊ ಹೀರೋಗಳೆಲ್ಲ ಈ ರೀತಿ ಅಲ್ಲೂ ಕೂಡ ಮಾಡ್ತಾರೆ, ವಿಲ್ಲನ್ ರೋಲ್ ಅಲ್ಲಿ, ನೆಗೆಟಿವ್ ರೋಲ್ ಅಲ್ಲೂ ಕೂಡ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಯ್ತಪ್ಪ. ಆದ್ರೂ ಕೂಡ ಬ್ಲಡ್ ಬರ್ತಾ ಇರೋದನ್ನ ಒರೆಸ್ಕೋತಾನೆ ಇರ್ಲಿಲ್ಲ ಅವನು, ಎಲ್ಲಿ ಅಂತ ಕೇಳಕ್ ಹೋಗ್ಬೇಡಿ. ಆಮೇಲೆ ಈ ಡೆಮೆಂಟಸ್ ಅನ್ನೋನು ತುಂಬಾ ಕ್ರೂರವಾಗಿರ್ತಾನೆ. ಡೆಸರ್ಟ್ ಅಲ್ಲಿ ಅವನಿಗೆ ತಿನ್ನಕ್ ಅನ್ನ ಇರಲ್ಲ, ಕುಡಿಯಕ್ ನೀರ್ ಇರಲ್ಲ. ಆದ್ರೆ ಫ್ಯೂರಿಯಸ್ ಒಂದು ವಿಲೇಜ್ ಅಲ್ಲಿ ಇರ್ತಾಳೆ, ಅವಳ ಹತ್ರ ಎಲ್ಲಾ ಇರ್ತದೆ, ಎಲ್ಲ ಫುಲ್ ಎಲ್ಲ ಇರ್ತದೆ. ಸಡನ್ ಆಗಿ ಡೆಮೆಂಟಸ್ ಕಡೆ ಅವರು ಫ್ಯೂರಿಯಸ್ ಅನ್ನ ಎತ್ತಾಕೊಂಡ್ ಬಂದ್ಬಿಡ್ತಾರೆ. ಆ ಜಾಗದಲ್ಲಿರುವಂತ ಎಲ್ಲ ಐಟಮ್ ಗಳು ಇವ್ರುಗಳು ಚೆನ್ನಾಗಿ ನೆಕ್ಕೊಳ್ಳೋದಕ್ಕೆ ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಅದು ಇಂಪಾಸಿಬಲ್ ಆಗುತ್ತೆ. ಏನೇ ಆದ್ರೂ ಸರಿ, ಪ್ರಾಣ ಹೋದ್ರು ಸರಿ, ನಾನು ಆ ಜಾಗದ ಗುರುತನ್ನ ತೋರ್ಸಲ್ಲ ಅಂತ ಫ್ಯೂರಿಯಸ್ ಹಾಗೇನೆ ಅವ್ರ ತಾಯಿ ಇಬ್ರು. ಕೊನೆಗಾರ ತಾಯಿ ಸತ್ತೋಗ್ತಾಳೆ, ಏನು ಮಾಡಕ್ಕಾಗಲ್ಲ, ವಿಧಿ. ಇನ್ನ ಫ್ಯೂರಿಯಸ್ ಯಾವ ರೀತಿ ಜಾಯ್ ಅವರ ಜಾಗಕ್ಕೆ ಬರ್ತಾಳೆ, ಅವಳನ್ನ ಯಾವ ರೀತಿ ತಗೊಂಬಂದ್ ಅಲ್ಲಿ ಹಾಕ್ತಾರೆ, ಅವಳು ಕೂದ್ಲು ಯಾಕೆ ಹಿಂಗ್ ಕಟ್ ಮಾಡ್ಕೋತಾಳೆ, ಕೈ ಯಾಕೆ ಕಟ್ ಆಗುತ್ತೆ ಅನ್ನೋದನ್ನ ನೀನ್ ಸಿನಿಮಾದಲ್ಲಿ ನೋಡಿದ್ರೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಲ್ಲೆಲ್ಲ ಹೇಳಿದ್ರೆ ಅದಕ್ಕೆ ಮಜಾ ಸಿಗಲ್ಲ. ಪ್ರಾಬಬ್ಲಿ ಕ್ರಿಸ್ ಹೆಮ್ಸ್ವರ್ತ್ ನ ಈ ರೀತಿ ವಿಲ್ಲನ್ ರೋಲ್ ಅಲ್ಲಿ ನೋಡ್ಬಿಟ್ಟು ನಾನು ಸೈಕ್ ಆಗಿರೋದ್ರಲ್ಲಿ ಡೌಟ್ ಇಲ್ಲ. ಯಾಕಂದ್ರೆ ಮೋಸ್ಟ್ ಆಂಟಿಸಿಪೇಟೆಡ್ ವಾಂಟೆಡ್ ಹೀರೋ ರೋಲ್ ಅಲ್ಲಿ ಆಕ್ಟ್ ಮಾಡುವಂತ ಥಾರ್ ಕ್ಯಾರೆಕ್ಟರ್ ಅಲ್ಲಿ ಇರುವಂತ ಕ್ರಿಸ್ ಹೆಮ್ಸ್ವರ್ತ್ ನೆಗೆಟಿವ್ ರೋಲ್ ಅಲ್ಲಿ ನೋಡ್ಬಿಟ್ಟು ಜನಗಳೆಲ್ಲ ಸೈಕ್ 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 ಆಗಿದೆ. ಇನ್ನು ಈ ಸಿನಿಮಾದಲ್ಲಿ ಡೆಸರ್ಟ್ ಒಳಗಡೆ ಒಂದು ದೊಡ್ಡ ವಾರೆ ಆಗುತ್ತೆ. ಪೆಟ್ರೋಲ್ ಗೋಸ್ಕರ ಹುಚ್ಚಿಡಿದು ಮೊಳ್ಳಾಗ್ರೆ ಇಡ್ಸೋ ಅಂತ ಒಂದು ದೊಡ್ಡ ಫೈಟ್ ಗಳು. ಥಾರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡ್ಬಿಟ್ಟಿದ್ದಾರೆ. ಐ ಲೈಕ್ ಇಟ್. ಯು ನೋ, ಜಾಯ್ ಗಿಂತನೂ ಕೂಡ ತುಂಬಾ ಪವರ್ಫುಲ್ ಆಗಿರ್ತಾನೆ ಈ ಡೆಮೆಂಟಸ್. ಇವನನ್ನ ಟಚ್ ಮಾಡೋದಕ್ಕೆ ಯಾರ ಕೈಲೂ ಆಗಲ್ಲ. ಫ್ಯೂರಿಯಸ್ ಆಫ್ ಒಬ್ಳೆ ಅದ್ ಯಾವ ರೀತಿ ಟಚ್ ಮಾಡ್ತಾಳೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿದಾಗ್ಲೇ ಗೊತ್ತಾಗೋದು ನಿನ್ಗೆ. ಒಟ್ನಲ್ಲಿ ಈ ಸಿನಿಮಾದ ಕೊನೆ ಕ್ಲೈಮ್ಯಾಕ್ಸ್ ನ ನೋಡಿದ್ಮೇಲೆ ಈ ರೀತಿನೇ ಒಂದು ಇಂಪಾಸಿಬಲ್ ನ ಪಾಸಿಬಲ್ ಮಾಡ್ತಾರೆ ಅಂತ ಸಿನಿಮಾದವರು ಪ್ರೂವ್ ಮಾಡ್ಬಿಟ್ರು. ಆ ಜಾಗದಿಂದ ಒಂದು ಮರ ಬೆಳೀತದೆ ಅಂದ್ರೆ ಅದು ಹೆಂಗೆ ಪಾಸಿಬಲ್? ಮರ ಬೆಳೆಯೋದ್ರ ಜೊತೆಗೆ ಒಂದು ಹಣ್ಣು ಬಿಡ್ತದೆ, ಆ ಹಣ್ಣ ತಗೊಂಡು ಹೋಗ್ಬಿಟ್ಟು ತಿಂತಾರೆ ಅಂದ್ರೆ ಏನ್ ಟೇಸ್ಟ್ ಆಗಿರ್ತದಪ್ಪ ಅದು. ಒಟ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಫ್ರೀಕ್ವೆಲ್ ಸಿನಿಮಾ ಇಂಗ್ಲಿಷ್ ಅಲ್ಲಿ ನಾನು ಇವಾಗ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ವಾ ಏನಿದು ಇಷ್ಟೊಂದು ಸಖತ್ತಾಗಿದೆ ಅಂತ ಖುಷಿ ಪಟ್ಕೊಂಡು ಈ ಸಿನಿಮಾನ ನೋಡ್ಕೊಂಡು ಬಂದೆ. ಏನ್ ಬ್ರೋ, ನಾನು ಹಿಂದೆ ಬಂದಿರುವಂತ ಸಿನಿಮಾಗಳನ್ನ ಯಾವ್ದು ನೋಡಿಲ್ಲ, ಈ ಸಿನಿಮಾಗೆ ಡೈರೆಕ್ಟ್ ಆಗಿ ಹೋಗ್ಬಿಡ್ಲಾ ಅಂತ ಕೇಳ್ತಿರಲ್ಲ, ಡೈರೆಕ್ಟ್ ಆಗಿ ಹೋಗ್ಬೋದು. ಯಾಕಂದ್ರೆ ಈ ಸಿನಿಮಾ ನೋಡ್ಬಿಟ್ಟೆ ಹಿಂದೆ ಬಂದಿರುವಂತ ಸಿನಿಮಾಗಳನ್ನ ನೋಡಿದ್ರೆ ಇನ್ನೂ ಒಳ್ಳೇದು. ಅವಾಗ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ ನಿನಗೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.